ಸಂಬಂಧ ಪ್ರಶ್ನೆ ಕೇಳ್ತಾ ಇದ್ದಾರೆ. ತಾವು ಇವತ್ತೇನು ಉಪಸಭಾಧ್ಯಕ್ಷರ ನೇತೃತ್ವದಲ್ಲಿ ಏನ್ ಮಾಡಿರಿ ಅದನ್ನ ಸ್ವಾಗತ ಮಾಡ್ತೀವಿ. ಆದ್ರೆ ಇನ್ನು ಮುಂದಾದ್ರು ಯಾವುದೇ ಪ್ರಶ್ನೆಗಳನ್ನು ಕೇಳಿದ್ರೆ ಉತ್ತರ ಸಿಗೋಂಗ್ ಆಗ್ಬೇಕು. ಇಲ್ಲಾಂದ್ರೆ ಏನಾಗಿದೆ ಅಂದ್ರೆ ಇಲ್ಲ ಅಧಿಕಾರ ಯಾವ ಸಂಬಂಧಪಟ್ಟಂತ ಪರಿಸ್ಥಿತಿ ಉತ್ತರ ಅದು ಗುರುತಿನ ಒಂದು ಉತ್ತರ ಇರಲಿ, ಲಿಖಿತ ಉತ್ತರ ಇರಲಿ, ಸಂಬಂಧಪಟ್ಟಂತ ಡಿಪಾರ್ಟ್ಮೆಂಟ್ ಇಂದ ನಿಗದಿತ ಉತ್ತರ ಬರೆದಿದೆ. ಆ ಸಂಬಂಧಪಟ್ಟ ಅಧಿಕಾರಿಗಳು ನೇರವಾಗಿ ಜವಾಬ್ದಾರಿ ಆಗ್ತಾರೆ. ಅದಕ್ಕೆ ಅದು ಬಹಳ ಸ್ಟ್ರಿಕ್ಟ್ ಆಗಿ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಂದು CN ಬಾಲಕೃಷ್ಣ ಹೋದ್ರ, ಇವತ್ತು ಗೈರಾಜು ಅಂತ ಪಟ್ಟಿಯಲ್ಲಿ ಅವರ ಹೆಸರನ್ನು ನಾವು ಕರೆದಿದ್ದೆವು. ಅವ್ರು ಹೇಳ್ತಾರೆ ನಾನು ಲೆಟರ್ ಕೊಡಲಿಲ್ಲ ಅಂತೇಳಿ. ಮತ್ತು ಇಲ್ಲಿ ಅವ್ರ ಲೆಟರ್ ಬಂದಿದೆ CN ಬಾಲಕೃಷ್ಣ ಕಾರ್ಯದರ್ಶಿಗಳಿಗೆ ದಿನಾಂಕ 11/3/2025 ಮಂಗಳವಾರದಂದು ಕ್ಷೇತ್ರದಲ್ಲಿ ತುರ್ತು ಕೆಲಸ ನಿಮಿತ್ತ ಈ ದಿನ ಸದನಕ್ಕೆ ಹಾಜರಾಗಲು ಸಾಧ್ಯವಾಗುತ್ತದೆಂದು ಈ ದಿನದ ಗೈರಾಜ್ಯತೆಯನ್ನು ಪರಿಗಣಿಸಿ ಹಾಜರಾತಿಯನ್ನು ನೀಡಬೇಕೆಂದು ತಮ್ಮಲ್ಲಿ ಕೋರ್ತೇನೆ ಅಂತೇಳಿ ಅವರೇ ಲೆಟರ್ ಕೊಟ್ಟಿದ್ದಾರೆ. ಅದನ್ನು ನಾವಿಲ್ಲಿ ತಿಳಿಸಿದ್ದೇವೆ. ಅವರಲ್ಲಿ ನಿಂತು ಹೇಳ್ತಾರೆ ನಾನು ಹಾಗೆ ಬರೆದು ಕೊಡಲೇ ಇಲ್ಲ ಅಂತೇಳಿ. ಅದು ಸಮಸ್ಯೆ ಅಲ್ಲ. ಕೆಲವು ನನ್ನ ಸೇರಿಸಿಕೊಂಡು ಯಾವುದಕ್ಕೆ ಲೆಟರ್ ಕೊಡ್ತಾರೆ ನಮಗೆ ನೆನಪಿರುವುದಿಲ್ಲ. ಆದಾಗ ನಾವು ಲೆಟರ್ ಇಲ್ಲಿ ಬಂದಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೀನಿ. ಈಗ ಸನ್ಮಾನ್ಯ ಮುಖ್ಯಮಂತ್ರಿ ಉತ್ತರ. ಈಗ ಇವರೊಂದು ನಿಲುವಳಿ ಸೂಚನೆ ಕೊಟ್ಟಿದ್ದೀರಿ. ಈಗ ನೋಡಿ ನಿಮ್ಗೆ ಇಲ್ಲ, ನಾನೊಂದು ಪ್ರಸ್ತಾಪ ಸನ್ಮಾನ್ಯ ಸಭಾಧ್ಯಕ್ಷರೇ. ಅಲ್ಲ, ಒಂದ್ ಸೆಕೆಂಡ್. ಈಗ ತಾವು ನಿಲುವಳಿ ಸೂಚನೆ ಕೊಟ್ಟಿದ್ದೀರಿ. ಸಾವಧಾನವಾಗಿ KPC ಕೊಟ್ರಲ್ಲ ಕೊಡ್ಲಿ, ಸಾವಧಾನ ಬಿಡಿ ಅವ್ರಿಗೆ. ಈಗ ನಿಲುವಳಿ ಸೂಚನೆ ಕೊಟ್ಟಿದ್ದೀರಿ. ನಿಮ್ಗೆ ನಾನು ನಿನ್ನೆ ಮೊನ್ನೆ ಹೇಳಿದೆ, ನೀವು ಬಜೆಟ್ ಸೆಷನ್ ನಲ್ಲಿ ದಿವಸಕ್ಕೊಂದು ನಿಲುವಳಿ ಸೂಚನೆ ತಂದ್ರೆ ನಿಮಗೆ ಬೇಕಾದಷ್ಟು ಬಜೆಟ್ ಅಲ್ಲಿ ಮಾತಾಡೋದೆಲ್ಲ ಅವಕಾಶಗಳಿದೆ. ನೀವು ಬಜೆಟ್ನ ಡಿಸ್ಕಷನ್ ಟೈಮ್ನಲ್ಲಿ ದಿವಸಕ್ಕೊಂದು ನಿಲುವಳಿ ಸೂಚನೆ ತಂದ್ರೆ ಮತ್ತೆ ಬಜೆಟ್ ಡಿಸ್ಕಷನ್ ಹೀಗೆ ಆಗ್ತದೆ ಅಂತ ಅತಿ ಅಗತ್ಯ ಇರುವಂತಹ ತುರ್ತಾದ ವಿಚಾರ ತೊಂದರೆ ಇಲ್ಲ. ಇದು ಈಗಾಗಲೇ 2-3 ಸಲ ಚರ್ಚೆ ಆಗಿದೆ, ಪರಿಷತ್ತಲ್ಲೂ ಕೂಡ ಚರ್ಚೆ ಆಗಿದೆ. ಇನ್ನೂ ಕೂಡ ಆಗಬೇಕಾದ್ರೆ ನಿಮಗೆ ಇದನ್ನು ಬಜೆಟ್ನಲ್ಲಿ ಚರ್ಚೆ ಮಾಡಿ ಎಷ್ಟು ಇದರ ಬಗ್ಗೆ ಚರ್ಚೆ ಮಾಡ್ಬೋದು. ಅದು ನಾನು ಯಾಕಂತ ಹೇಳಿದ್ರೆ ಡೈಲಿ ಒಂದೊಂದು ನಿಲುವಳಿ ಸೂಚನೆ ಬಂದ್ರೆ ಬೇರೆ ಸದಸ್ಯರು ಮಾತಾಡಲಿಕ್ಕೆ ಅವಕಾಶ ಯಾವುದು ಬಜೆಟ್ ಮೇಲೆ ಚರ್ಚೆ ಮಾಡಬಹುದಲ್ಲ. ಬಜೆಟ್ ನಲ್ಲಿ ಚರ್ಚೆ ಮಾಡುವಾಗ ನಿಮ್ಗೆ ಅವಕಾಶ ಇದೆ. ದಯಮಾಡಿ ಬಜೆಟ್ ಮೇಲೆ ಚರ್ಚೆ ಮಾಡಕ್ಕೆ ಹೇಳಿ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಸಭಾಧ್ಯಕ್ಷರೇ, ಒಂದು ಬಹಳ ಮುಖ್ಯವಾಗಿ ಈಗ ಮುಖ್ಯಮಂತ್ರಿಗಳಿಗೂ ಗೊತ್ತು, ಸಭಾಧ್ಯಕ್ಷರು ತಮಗೂ ಗೊತ್ತಿದೆ. 69 ಕನ್ವರ್ಟ್ ಮಾಡ್ಕೊಡಿ, ನಾವು ಮಾತಾಡ್ತೀವಿ. ಓಕೆ, 69 ಕನ್ವರ್ಟ್ ನೆಕ್ಸ್ಟ್ ವೀಕ್ ಅಲ್ಲಿ ಕೊಡ್ತೇನೆ. ಈಗ ಒಂದು ಮೆನ್ಷನ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಮೆನ್ಷನ್ ಮಾಡಿದಲ್ಲ ಉಪವಾಸ ನೀವು ಈ ರೀತಿ ಮೆನ್ಷನ್ ಮಾಡಿ. ಈಗ ಮುಖ್ಯಮಂತ್ರಿಗಳಿಗೂ ಗೊತ್ತಿದೆ, ಇವತ್ತು ಒಬ್ಬರು ವಿದ್ಯಾವನ್ನ ಪಡೆಯೋ ಮೂಲಕ ಒಬ್ಬ ಸಾಧಾರಣ ವ್ಯಕ್ತಿನ ಯಾವ ಎತ್ತರಕ್ಕೆ ಬೆಳೀಲಿಕ್ಕೂ ಸಾಧ್ಯವಿದೆ ಅಂತ. ವಿಶ್ವವಿದ್ಯಾನಿಲಯ ಎಷ್ಟು ಅಗತ್ಯ ಇದೆ, ಯಾವ ಒಂದು ಭೌಗೋಳಿಕವಾಗಿ ಒಂದು ಪ್ರದೇಶ ಅಥವಾ ಒಂದು ಜಿಲ್ಲೆ ನಿರ್ಮಾಣ ಆಗುತ್ತೆ ಸರ್. ನೀವು ಅಲ್ಲ, ಕನ್ವರ್ಟ್ ಮಾಡ್ತೀವಿ. ಶಿಕ್ಷಣದ ಶಕ್ತಿ ಏನು ಎಷ್ಟು ಅಗತ್ಯ ಇದೆ ಅಂತ ಹೇಳ್ತಾ ಇದ್ದೀನಿ. ಎಷ್ಟು ಅಗತ್ಯ ಇವತ್ತು ಇಲ್ಲಿ ಪ್ರಯತ್ನ, ಈ ಸದನ ಮಾಡ್ತಿರುವಂತ ಪ್ರಯತ್ನ ಏನು ಸರ್? ಒಟ್ಟು ನಾಡಿನ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು. ಏನ್ ಮಾಡಿದ್ರೆ ನಮ್ಮ ಜನಕ್ಕೆ ಒಳ್ಳೇದಾಗುತ್ತೆ, ಆ ದಿಕ್ಕಲ್ಲಿ ಪ್ರಯತ್ನಗಳನ್ನ ಮಾಡ್ತಿರುವಂತ ಈ ಪ್ರಯತ್ನದಲ್ಲಿ ವಿಶ್ವವಿದ್ಯಾನಿಲಯಗಳನ್ನ ಉಳಿಸಿ ಏನವನ್ನ ಮುಚ್ಚುವಂತ ಆತಂಕವನ್ನ ಮುಚ್ಚಲ್ಲ ನಾವು, ಏನು ಮುಚ್ಚಕ್ಕೆ ಹೋಗಲ್ಲ. ಅಲ್ಲ, ಆತಂಕ ನಿರ್ಮಾಣ ಮಾಡಿದ್ದೀರಾ. ಈಗ ಏನ್ ಆರ್ಥಿಕ ಅಶ್ವತ್ಥನಾರಾಯಣ ಅವರೇ, ಈ ಆತಂಕವನ್ನು ಜಾಸ್ತಿ ಮಾಡಿ ಊರಿಗೆ ಆತಂಕ ಮಾಡಬೇಡಿ. ಹೇಳ್ತಾರೆ ಮಾಡಿದ್ದು ಅದರ ಬಗೆಹರಿಸುವ ಆರ್ಥಿಕ ಕಾರಣ ಆಯ್ತು ನೋಡಿ ಸರ್. ಆರ್ಥಿಕ ಕಾರಣ, ಇವತ್ತು ಆರ್ಥಿಕ ಕಾರಣವನ್ನ ಸಮಗ್ರವಾಗಿ ಎಲ್ಲ ವಿಶ್ವವಿದ್ಯಾನಿಲಯ ಸರ್ ನಿಮ್ಗೆ ಹೇಳಬೇಕು. ಆಯ್ತು ಅಶೋಕ್, ಈಗ ಅದನ್ನು ನಾವು ಹೇಳಿದಿರಿ, ಕನ್ವರ್ಟ್ ಮಾಡಿದ್ದೇನೆ. ನಾವು ನೆಕ್ಸ್ಟ್ ಇದಕ್ಕೆ ನೆಕ್ಸ್ಟ್ ಅವಕಾಶ ಮಾಡಿಕೊ. ಹಾಗೆ ಅವ್ರಿಗೆ ಏನಾಗಿದೆ, ಪ್ರತಿಷ್ಠೆ ವಿಷಯ ಆಗುತ್ತಿದೆ. ನಮಗೆ ಏನೋ ನಮ್ಮ ಉನ್ನತ ಶಿಕ್ಷಣ ಸಚಿವರಿಗೆ ಬೇರೆ ಬೇರೆ ಕಾರಣಗಳಲ್ಲಿ ಬಜೆಟ್ ಅಲ್ಲಿ ಯಾರು ಮಾತಾಡ್ತಾರೆ, ಅವ್ರೇನು ಪಾಪ ಅವರಿಗೆ ಈಗ ಸಿದ್ದರಾಮಯ್ಯ ಅವ್ರ ಕ್ಯಾಬಿನೆಟ್ ನಲ್ಲಿ ಚೆನ್ನಾಗಿ ಟ್ರೈನ್ ಆಗಿಲ್ಲ, ಅದೇ ಪ್ರಾಬ್ಲಮ್ ಆಗಿರೋದು. ಹೊಸದಾಗಿ ನೀವು ಸಚಿವರು ಮಾಡಿ ಬಹಳ ಪ್ರತಿಷ್ಠೆ ತಗೊಂಡ್ಬಿಟ್ಟಿದ್ದಾರೆ. ನೀವು ಒಂದ್ ಸ್ವಲ್ಪ ಟ್ರೈನಿಂಗ್ ಕೊಡ್ಬೇಕು ನಮ್ಮ ಸ್ನೇಹಿತರು. ನೋಡಿ ಅವ್ರು ಕೊಟ್ಟಿರೋ ಇಂಟರ್ವ್ಯೂ ಏನ್ ಮಾತು ಹೇಳಿದ್ದಾರೆ ನಮ್ಮ ಉನ್ನತ ಶಿಕ್ಷಣ ಸಚಿವರು, ನನ್ನ ಸ್ನೇಹಿತರು. ಏನ್ ಸರ್, ಮಕ್ಕಳು ಹುಟ್ಟಿಸಿ ಹೇಗೋ ಚಾನ್ಸ್ ಬೇಡ ಬಿಟ್ಟು ಅಶ್ವಥ್ ಅವ್ರೆ ಬಿಟ್ಟು ನಾಡ್ದು ಬೇಡವಾ ಬದುಕುವಂತೆ ಬಿಡಿ ಎಂಬುದಂತೆ ಸರ್.
ನಾಡ್ದು ಇದು ಬೇಡ 69 ಚರ್ಚೆ ಬೇಡವಾ? ಈಗಲೇ ಕೊಟ್ಬಿಡಿ ಸರ್, ಮಾತು ಮುಗಿಸ್ಬಿಡಿ. ಅಲ್ಲ, ಈಗ ಸಮಯ ಇಲ್ಲದಕ್ಕೆ ಅಂತ ಮುಂದೆ ಹಾಕಿದಲ್ಲ ಇದರಲ್ಲಿ. ಈಗ ವಿಲ್ ಗೋ ಟು ನೆಕ್ಸ್ಟ್ ಇದಕ್ಕೆ. ಇದು ನಾವು 4 ಸೆಕ್ಷನ್ ಆಗುವಾಗ ಇನ್ನು 10 ಪೇಪರ್ ಹಿಡ್ಕೊಂಡೆಲ್ಲ ಜೊತೆಯಲ್ಲಿ ನೀವೆಲ್ಲ ಚೆನ್ನಾಗಿ ಮಾತಾಡಿ. ಅಲ್ಲ, ಅವ್ರಿಗೆ ಅಶ್ವಥ್ ನಾರಾಯಣ್ ಏನ್ ಭಯ ಅಂತ ಹೇಳಿದ್ರೆ, ಅವರು ಡೆಂಟಲ್ ಡಾಕ್ಟ್ರು, ಕೀಳೋದು ಗೊತ್ತು, ಅಲ್ಲಿ ಕೀಳೋದು, ಜೋಡ್ಸೋದು ಗೊತ್ತಿದ್ದಂಗಿಲ್ಲ. ಅದಕ್ಕೆ ಏನಾನ ಈ ಯೂನಿವರ್ಸಿಟಿನ ಮುಚ್ಚಿಬಿಡ್ತಾರೆ, ಕಿತ್ತಾಕ್ಬಿಡ್ತಾರೆ ಅನ್ನೋ ಭಯಕ್ಕೆ ಅವರು ಏನಾನ ಅಷ್ಟರಲ್ಲೇ ನಾನು ಆದೇಶ ಹೊಡೆಸ್ಬಿಡ್ತಾರೆ ಅಂತ. ಸುಧಾಕರ್ ಒಂದು ನಿಮಿಷ ಸುಧಾಕರ್ ಮಿನಿಸ್ಟರ್ ಅವರೇ, ಸಿಎಂ ಅವ್ರು ಮಾತಾಡ. ಸುಧಾಕರ್ ಅವರೇ, ಮಿನಿಸ್ಟರ್